ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಇವತ್ತು ನಾನು ಮತ್ತು ಅಮೆನ ಸ್ಕೂಲ್ನಲ್ಲಿದ್ದೀವಿ. ಸಂಜೆ ಆಲ್ಮೋಸ್ಟು 6 ಗಂಟೆ ಆಗ್ತಾಯಿದೆ. ಸೊ ಇವತ್ತು ಆ್ಯಕ್ಚುಲಿ ದಿಯಾ ಪೇಂಟಿಂಗ್ ಇದೆ ಅವರ ಸ್ಕೂಲಲ್ಲಿ. ಸೊ ಹಾಗಾಗಿ ಇದು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಆ್ಯಕ್ಟಿವಿಟಿ. ಸೊ ಮಕ್ಕಳು ಪೂರ್ತಿಯಾಗಿ ದಿಯಾನ ಪೇಂಟಿಂಗ್ ಮಾಡಬೇಕು. 2 ಅಥವಾ 3 ದಿಯಾನ ಪೇಂಟಿಂಗ್ ಮಾಡೋದಕ್ಕೆ ಹೇಳಿದ್ದಾರೆ. ಅಂದರೆ ಅವರು ನಮಗೆ ಯಾವೆಲ್ಲ ಮಟೀರಿಯಲ್ಸ್ ಬೇಕು ಮತ್ತು ದಿಯಾಸ್ 3 ದಿಯಾ, ಒಂದು ಚಿಕ್ಕದು, ಮೀಡಿಯಮ್ ಸೈಜು ಮತ್ತು ದೊಡ್ಡ ಸೈಜು ಈ ಥರ ತೊಗೊಂಬರೋದಕ್ಕೆ ಹೇಳಿದರು. ಮತ್ತು ಇದೆಲ್ಲ ಡಿಸೈನ್ ಇರುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ಪೇಂಟಿಂಗ್ ಮಾಡೋದು. ಇದೊಂಥರ ಫನ್ ಮತ್ತು ಲರ್ನಿಂಗ್ ಆ್ಯಕ್ಟಿವಿಟಿ. ಪೇಂಟ್ ಹೇಗೆ ಮಾಡೋದು ಮತ್ತು ಅಂದರೆ ಮಕ್ಕಳಿಗೆ ಒಂಥರ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತಲ್ಲ ಇದು. ಸೊ ಹಾಗಾಗಿ ನಾನು ಆಮೇಲೆ ಕರ್ಕೊಂಡು ಈ ಥರ ಮಟೀರಿಯಲ್ಸ್ ಎಲ್ಲ ತೊಗೊಂಬಂದು ಬಂದೆ. ಇದಕ್ಕೆ ಒಬ್ಬರು ಮೇಡಮ್ ಕೂಡ ಇರ್ತಾರೆ. ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ಅಂದರೆ ಎಷ್ಟು ಟೈಮಲ್ಲಿ ಆಗಬೇಕು ಅಂದರೆ ಒಂದು ಟೈಮ್ ಸ್ಪೆಸಿಫೈ ಮಾಡಿದರು, 1 ಗಂಟೆ ಅಂತ. ಸೊ ಅಷ್ಟರಲ್ಲಿ 3 ದಿಯಾನ ನಾವು ರೆಡಿ ಮಾಡಬೇಕು ಪೇಂಟ್ ಮಾಡಿ. ಮತ್ತು ನಮಗೆ ಯಾವ ಚಾಯ್ಸ್ ಕಲರ್ಸ್ ಬೇಕು ಆ ಕಲರನ್ನು ನಾವು ಹಚ್ಚಿ ಮಾಡಬೇಕು. ಇದು ಆ್ಯಕ್ಚುಲಿ ಮಕ್ಕಳಿಂದ ಮಾಡಿಸ್ಬೇಕು. ಸೊ ನಾನು ಅಂದರೆ ಮಧ್ಯೆ ಏನು ಕಲರ್ಸ್ ಇದೆ ಅದೆಲ್ಲ ನಾನು ಮಾಡಿದೆ. ಪೂರ್ತಿಯಾಗಿ ಆಮೇಲೆ ಮಾಡಿದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ದಿಯಾ. ಸೊ ಇದು ನಮ್ಮ ದಿವಾಳಿಯ ಪ್ರಿಪ್ರೇಷನ್ಸ್ ಕೂಡ ಆಯಿತು. ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿದ್ವಿ. ಸೊ ಅದಾದಮೇಲೆ ಧನ್ತೆರಸ್ ದಿನ ನಾನು ಒಂದು ಬ್ಯೂಟಿಫುಲ್ಲಾಗಿ ರಂಗೋಲಿಯನ್ನು ತೆಗೆದಿದ್ದೆ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ. ನಾನು ಧನ್ತೆರಸ್ ಮತ್ತು ಏನು 3 ಡೇಸ್ ಏನು ನಮ್ಮ ದಿವಾಲಿ ಇರುತ್ತೆ, ಪಾಡ್ವಾ ಮತ್ತು ದಿವಾಲಿ. ಸೊ ಅದು 3 ಡೇಯಲ್ಲೂ ಬೇರೆ ಬೇರೆಯಾಗಿ ನಾನು ರಂಗೋಲಿಯನ್ನು ನಾನು ತೆಗೆದಿದ್ದೆ. ಸೊ ಹೀಗಿತ್ತು ನಮ್ಮ ಮನೆಯ ಡೆಕೋರೇಷನ್ ಸಿಂಪಲ್ಲಾಗಿ. ಸೊ ನಾನು ಈ ವರ್ಷ ಜಾಸ್ತಿ ನಾನು ಡೆಕೋರೇಟ್ ಮಾಡಲಿಲ್ಲ. ಆ್ಯಕ್ಚುಲಿ ನನಗೆ ಟೈಮು ಸಿಗಲಿಲ್ಲ ಡೆಕೋರೇಟ್ ಮಾಡೋದಕ್ಕೆ. ಇಲ್ಲಾಂದರೆ ಇನ್ನೂ ಏನಾದರೂ ಎವ್ರಿ ಇಯರ್ ನಾನು ಏನಾದರೂ ಹೊಸದಾಗಿ ಡೆಕೋರೇಷನ್ ಐಟಮ್ಸನ್ನು ಮಾಡ್ತೀನಿ ಮನೆಯಲ್ಲೇ ಕ್ರಾಫ್ಟಿಂದ. ಇಲ್ಲ ಅಂತಂದರೆ ನಾನು ತೊಗೊಂಡ್ಬರ್ತೀನಿ. ಸೊ ಇವತ್ತು ಧನ್ತೆರಸ್ ಇರೋದ್ರಿಂದ ನನ್ನ ಹತ್ರ ಏನು ಗೋಲ್ಡ್ ಕಾಯಿನ್ಸ್ ಇತ್ತು ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ದೀಪಾವಳಿ ಹಬ್ಬಕ್ಕೆ ನನ್ನ ತಮ್ಮ ಬಂದಿದ್ದಾನೆ. ಅಮ್ಮನಿಗೆ ನಾನು ಮೊದಲೇ ಕಳಿಸ್ಕೊಂಡಿದ್ದೆ. ಸೊ ಇವತ್ತು ನರಕ ಚತುರ್ದಶಿ, ಹಾಗಾಗಿ ನಾವು ಇವತ್ತು ಎಣ್ಣೆ ಸ್ನಾನ ಮಾಡೋದು. ಸೊ ಈಗ ಎಲ್ಲರಿಗೂ ಎಣ್ಣೆ ಹಚ್ಚಿ, ಅಂದರೆ ಮನೆಯಲ್ಲಿ ಏನು ಗಂಡು ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಎಣ್ಣೆಯನ್ನು ಹಚ್ತೀವಿ ನಾವು. ಸೊ ಹಚ್ಚಿ ಅವರು ಸ್ನಾನ ಮಾಡ್ತಾರೆ. ಅಂದರೆ ಆಯಿಲ್ ಬಾತಿಂಗ್ ಅಂತ ಏನು ಹೇಳ್ತೀವಿ ಅದು. ನಾವು ಕೂಡ ಹಚ್ಕೊಂಡು ಇವತ್ತು ತಲೆಯಲ್ಲೆಲ್ಲ ಎಣ್ಣೆ ಹಚ್ಕೊಂಡು, ಮೈಕೈ ಎಣ್ಣೆ ಹಚ್ಕೊಂಡು ಇವತ್ತು ಸ್ನಾನ ಮಾಡೋದು. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಈ ಥರ ನಾವು ಗಂಡಸರಿಗೆ, ಮನೆಯಲ್ಲಿ ಯಾರು ಗಂಡಸಿರ್ತಾರೆ ಅವ್ರಿಗೆ ನಾವು ಓವಾಳ್ನಿ ಅಂದರೆ ಆರತಿ ಮಾಡ್ತೀವಿ. ಸೊ ಇದು ಒಂದು ರೀಚಲ್. ನಾವು ನಾನು ಚಿಕ್ಕವರಿದ್ದಾಗಿಂದನೂ ಅಮ್ಮ ಇದನ್ನು ನಮಗೆ ಹೇಳ್ತಾ ಬಂದಿದ್ದಾರೆ. ಸೊ ನಾನು ನಮ್ಮ ತಂದೆಗೆ ಮತ್ತು ನನ್ನ ತಮ್ಮಗೆ ಮಾಡ್ತಾಯಿದ್ದೆ ಮುಂಚೆಯಿಂದ. ಸೊ ಈಗ ನಾನು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಮ್ಮನಿಗೆ ಮಾಡ್ತಾಯಿದ್ದೀನಿ. ಸೊ ಈ ಮಾಡೋದು ಯಾಕೆ ಮಾಡ್ತೀವಿ ಅಂತಂದರೆ ಒಳ್ಳೆಯದಾಗಲಿ, ಮತ್ತು ಏನು ಮುಂದೆ ಬರೋ ಎಲ್ಲ ಕಾರ್ಯ ಏನಿದೆ ಅವ್ರು ಅಂದ್ಕೊಂಡಿದ್ದೆಲ್ಲ ವಿಶಸ್ ಎಲ್ಲ ಪೂರ್ತಿ ಆಗಲಿ ಅಂತ ಅವ್ರಿಗೆ ನಾವು ವಿಶ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಈ ಥರ ಆರತಿ ಮಾಡ್ತೀವಿ.
हळूआ गाडी येतात आता सोड ना ಇವತ್ತು ನರಕ ಚತುರ್ದಶಿ ಮತ್ತು ನಾಳೆ ಅಮಾವಾಸ್ಯೆ ಮತ್ತು ಪಾಡ್ಯ ನಮ್ಮ ದಿವಾಳಿ ಅಂದರೆ 3 ದಿನ ಇರುತ್ತೆ. ಸೊ ಇವತ್ತು ನರಕ ಚತುರ್ದಶಿ ದಿನ ಜಸ್ಟ್ ಒಂದು ಪಾಯಸ ಮಾಡಿದ್ವಿ, ಸಿಂಪಲಾಗಿ ಊಟ ಮಾಡಿದ್ವಿ. ಹೋಳಿಗೆ ಎಲ್ಲ ಏನು ಮಾಡಲಿಲ್ಲ, ಪಾಡ್ವ ದಿನ ಮಾಡೋಣ ಅಂತ. ಸೊ ಅದೇ ಊಟ ಎಲ್ಲ ಮಾಡಿ ಈಗ ಸಂಜೆ ಪಟಾಕಿ ಹೊಡೆಯೋದಕ್ಕೆ ಬಂದಿದ್ದೀವಿ ಕೆಳಗಡೆ. ಸೊ ಒಂದಷ್ಟು ಪಟಾಕಿನ ತೊಗೊಂಬಂದಿದ್ದೀವಿ. ಸೊ ನೋಡಿ ಮಕ್ಕಳಿಗೆ ಎಷ್ಟು ಕ್ರೇಜ್ ಅಂತಂದರೆ 1 by 1 ಕಂಟಿನ್ಯೂಸ್ ಆಗಿ ಹೊಡಿತಿದ್ರು. ಸೊ ನನಗೆ ಪಟಾಕಿ ಅಷ್ಟು ಇಷ್ಟ ಆಗೋದಿಲ್ಲ, ಜಸ್ಟ್ ಫುಲ್ ಜಡಿ ಏನಂತೀವಿ ಅದಷ್ಟೇ ನನಗೆ ಇಷ್ಟ ಆಗೋದು. ಅಂದರೆ ಫ್ಲವರ್ ಪಾಟ್ ಏನಿರುತ್ತೆ ಅದೊಂದೇ ನನಗೆ ತುಂಬ ಇಷ್ಟ ಆಗೋದು. ಅದು ಬಿಟ್ಟರೆ ನನಗೆ ಯಾವುದೇ ಪಟಾಕಿ ಆವಾಜ್ ಬರೋವಂಥ ಪಟಾಕಿ ನನಗೆ ಯಾವುದೂ ಇಷ್ಟ ಆಗೋದಿಲ್ಲ. ಸೊ ನಾನು ಸ್ವಲ್ಪ ಜಸ್ಟ್ ದೂರ ನಿಂತು ಎಂಜಾಯ್ ಮಾಡ್ತೀನಿ. ಆಮೇಗೂ ಕೂಡ ಚಿಕ್ಕ ಪಟಾಕಿ ತೊಗೊಂಬಂದಿದ್ದೀನಿ, ಅದನ್ನು ಕೂಡ ಎಂಜಾಯ್ ಮಾಡ್ತೀನಿ. ಸೊ ಹೀಗಿತ್ತು ನಮ್ಮ ಇವತ್ತಿನ ದಿನ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವ್ಲಾಗ್. ಸೊ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.